ನಮಸ್ಕಾರ ಎಲ್ಲರಿಗೂ ಮುದ್ದು ಮಣಿಕಂಠ ವ್ಲಾಗಿಗೆ ಸ್ವಾಗತ. ನಾನಿಲ್ಲೇ ಶುಕ್ರವಾರದ ಶ್ರಾವಣ ಕೊನೆಯ ಶುಕ್ರವಾರದ ದಿನ ಹೆಂಗಾತಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೀನಿ. ಬೆಳಗ್ಗೆ ನಾನು 4:00ಗೆ ಎದ್ದಿದ್ದೆ. ಎದ್ದು ಬಾಕ್ಲ ಎಲ್ಲ ತೊಳ್ಕೊಂಡು ಬಾಕ್ಲಿಗೆ ನೀರು ಹಾಕ್ಕೊಂಡು ರಂಗೋಲಿ ಎಲ್ಲ ಹಾಕೊಂಡೆ. ಇಲ್ಲೇ ಬೆಳಕಾದ್ಮೇಲೆ ನಮ್ಮ ಮನೆ ಮುಂದೆ ಸ್ವಲ್ಪ ಗುಳ್ಳಿವರಿ ಅಂತಾರಲ್ಲ ಅದು ಹೊಂಟಿತ್ತು, ಹಂಗೆ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡೆ. ಇಲ್ಲಿ ನಾನು ಬಂದು ದೇವ್ರಿಗೆ ಪ್ರಸಾದಕ್ಕೆ ಅಂತೇಳಿ ಇವತ್ತು ಗೋಧಿ ಹುಗ್ಗಿ ಮಾಡ್ಕೊಳತ್ತೀನಿ. ಹಾಗಾಗಿ ಗೋಧಿ ಹುಗ್ಗಿ ಗೋಧಿ ನೆನೆಗೆ ಇಟ್ಕೊಂಡಿದ್ದೆ, ರಾತ್ರಿನ ತೊಳೆದು. ಈಗ ಅದಕ್ಕೆ ಒಂದು ಕುಕ್ಕರ್ನಾಗ ಇಟ್ಕೊಂಡು ಕುಕ್ಕರಿಗೆ ನೀರು ಬಿಸಿ ಮಾಡ್ಕೊಂಡೆ. ನೀರು ಹೊದೆಯೋಂಗೆ ಬಿಸಿ ಮಾಡ್ಕೊಂಡು ಅದಕ್ಕೆ ನಾನು ಗೋಧಿ ಹುಗ್ಗಿ ಇಟ್ಟು ನೆನಿಟ್ಕೊಂಡಿದ್ದೆಲ್ಲ ರಾತ್ರಿ ಅವ್ನು ತೊಳ್ಕೊಂಡು ಕೆಟ್ಟ ಕುಸಾಕಿ ಇಟ್ಕೊಂಡಿನಿ. ಈಚೆ ಕಡೆ ನಾನು ನನ್ನ ಮಗಳಿಗೆ ಲಂಚ್ ಬಾಕ್ಸಿಗೆ ಅನ್ನ ಮಾಡ್ಕೊಂಡಿದ್ದೆ. ಈಗ ಬೆಳಿಗ್ಗೆ ಎದ್ದಿಂದ ಅನ್ನ ಮಾಡ್ಕೊಂಡು ಅದಕ್ಕೆ ಮನೆ ಚಟ್ನಿ ಪೌಡ್ರ್ ಶೇರ್ ಮಾಡಿದ್ನಲ್ಲ, ಆ ಪೌಡ್ರ್ ಹಾಕ್ಕೊಂಡು ಕೆಟ್ಟ ಫ್ರೈಡ್ ರೈಸಿನ ಥರ, ಅಂದ್ರೆ ಒಗ್ಗರಣೆ ಅನ್ನಾರು ಅನ್ಕೋಬೋದು, ಫ್ರೈಡ್ ರೈಸ್ ಅನ್ಕೋಬೋದು, ಅದನ್ನು ಮಾಡ್ಕೊಳತ್ತೀನಿ. ಸಿಂಪಲ್ಲಾಗಿ ಎಣ್ಣೆ ಹಾಕಿ ಒಂದು ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡು ಜೀರಿಗೆ ಸಾಸ್ಮೆ ಮತ್ತು ಕರಿಬೇವು ಉಳ್ಳಾಗಡ್ಡಿ ಎಲ್ಲ ಹಾಕಿ ಸ್ವಲ್ಪ ಖಾರದ ಪುಡಿ ಉಪ್ಪು ಹಾಕಿ ಬಾಡಿಸ್ಕೊಂಡಿನಿ. ಆಮೇಲೆ ಅದನ್ನ ಪೌಡ್ರ್ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಕೂದಿಸ್ಕೊಂಡು ಈಗ ಅನ್ನ ಮಾಡಿದ್ದಿರುತ್ತಲ್ಲ ಉದುರಾಗಿ ಅದನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳತ್ತೀನಿ ಲಂಚ್ ಬಾಕ್ಸಿಗೆ. ಮತ್ತು ಪೂಜೆನೂ ಮಾಡಬೇಕಿತ್ತು, ನನ್ನ ಮಗಳಿಗೆ ಎಲ್ಲ ಲಂಚ್ ಬಾಕ್ಸನ್ನು ರೆಡಿ ಮಾಡಬೇಕಿತ್ತು. ಹಾಗಾಗಿ ಪಟ ಎಲ್ಲ ಮಾಡ್ಕೋಬೇಕಂತ ಮಾಡ್ಕೊಳತ್ತೀನಿ. ಈ ಥರ ಅನ್ನ ರೆಡಿ ಆಯ್ತು. ಫ್ರೈಡ್ ರೈಸ್ ಅಂತಾರೆ ಅನ್ಕೋರಿ, ನೀವು ಒಗ್ಗರಣೆ ಏನಾದರೂ ಅನ್ಕೋರಿ, ಏನಾದರೂ ಅನ್ಕೋಬೋದು. ನಾನಿಲ್ಲಿ ಮತ್ತು ರೆಡಿ ಮಾಡಿದ್ಮೇಲೆ ನನ್ನ ಮಗಳಿಗೆ ಲಂಚ್ ಬಾಕ್ಸ್ ರೆಡಿ ಮಾಡತ್ತೀನಿ. ಹಿಂಗೆ ಅದ್ರಾಗ ಅದನ್ನು ಫ್ರೈಡ್ ರೈಸ್ ಹಾಕಿ ಮತ್ತು ಸ್ವಲ್ಪ ಅವು ಉಪ್ಪು ಹಚ್ಚಿದ ಪುಟಾಣಿ ಇರ್ತಾವಲ್ಲ, ಗುಂಡು ಪುಟಾಣಿ, ಅವ್ನು ಹಾಕಿ ನನ್ನ ಮಗಳಿಗೆ ಸ್ನ್ಯಾಕ್ಸ್ ಪೀರಿಯಡ್ ಇರುತ್ತೆ, ಹಾಗಾಗಿ ಅದನ್ನ ಹಾಕಿ ಪ್ಯಾಕ್ ಮಾಡೀನಿ. ಇಲ್ಲೇ ನನ್ನ ಮಗನೂ ಎದ್ದ, ಯಾಕಂದ್ರೆ ಅವನು ಸ್ಕೂಲಿಗೆ ಕಳಿಸ್ಬೇಕಲ್ಲ, ಅವನು ರೆಡಿ ಆಗಿದ್ನ. ಎದ್ದು ನಾ ಸೀರೆ ಉಟ್ಕೊಂಡಿದ್ದಕ್ಕೆ ನೀ ಎಲ್ಲಿಗೆ ಹೊಂಟಿ ಅಂತ ನಾನು ಹಿಂದಿಂದ ಬಂದು ಅಳಾಕತ್ತಿದ್ನ. ಈಗ ಅಳಾಕತ್ತಿದ್ನ, ಇಲ್ಲಪ್ಪ ನಾನು ಇವತ್ತು ಪೂಜೆ ಮಾಡ್ತೀನಿ ಅಂತ ಹಂಗೆ ಹೇಳಿ ಸಮಾಧಾನ ಮಾಡಿದ್ನೆ. ಈಗ ನನ್ನ ಮಗಳು ಮತ್ತು ನಮ್ಮ ಮನೆಯವ್ರು ಡ್ಯೂಟಿಗೆ ಹೊಂಟಾರ, ನನ್ನ ಮಗಳೂ ಸಾಲಿಗೆ ಹೊಂಟಾಳ. ಹಂಗೆ ಹೋಗ್ತಾ ಅಲ್ಲೇ ಬಸ್ ಸ್ಟಾಪ್ ಹತ್ರ ಬಸ್ ಬರುತ್ತೆ, ಅಲ್ಲಿ ಬಿಟ್ಟು ಹೊಕ್ಕರವರು. ಹಾಗಾಗಿ ಈಗ ನನ್ನ ಮಗನ ರೆಡಿ ಮಾಡಿದ್ನೆ. ಸ್ಕೂಲಿಗೆ ಅವ್ನ ಜಳಕ ಎಲ್ಲ ರೆಡಿ ಮಾಡಿಸಿ ತಯಾರು ಮಾಡ್ಬೇಕಂದ್ರೆ ಅವು ಲಂಚ್ ಬಾಕ್ಸನ್ನು ರೆಡಿ ಮಾಡ್ಕೊಟ್ಟ. ಈಗ ಅವನ್ನ ತಯಾರು ಮಾಡಿ ಸ್ಕೂಲಿಗೂ ಬಿಟ್ಟು ಬಂದೆ. ಅಷ್ಟರೊಳಗೆ ಇಲ್ಲೇ ಪೂಜೆದನ್ನು ರೆಡಿ ಮಾಡ್ಕೋಬೇಕಲ್ಲ, ಹಾಗಾಗಿ ಪೂಜೆ ರೆಡಿ ಮಾಡ್ಕೊಳಕತ್ತೀನಿ. ಇನ್ನು ಅವನು ಟೈಮ್ ಆಗಿಲ್ಲ ಬಿಡ್ಬೇಕಂತಂದು ಹೊಂಟಿದ್ನೆ, ಮತ್ತು ಟೈಮ್ ಆಗಿಲ್ಲ ಅಂತ ಹೇಳ್ಕೆಟ್ಟ ಒಂದು ಸ್ವಲ್ಪ ಪೂಜೆಗೆ ಸ್ವಲ್ಪ ರೆಡಿ ಮಾಡ್ಕೋಬೇಕಂತ ಹೇಳ್ಕೆಟ್ಟು ಇಲ್ಲಿ ಬಂದು ರಂಗೋಲಿ ಎಲ್ಲ ಹಾಕಬೇಕಲ್ಲ, ರಂಗೋಲಿ ಹಾಕೊಂಡೆ. ಪದ್ಮ ಹಾಕ್ಕೋಬೇಕಲ್ಲ, ಅಂದ್ರೆ ಲಕ್ಷ್ಮಿಗೆ ಯಾವುದು ರಂಗೋಲಿ ಇಷ್ಟ ಅಂತ ಹೇಳಿ ನೀವು ನೋಡ್ಕೊಂಡು ಅದನ್ನ ಹಾಕೋಬೋದು. ನನಗೆ ಇದು ಈಜಿಯಾಗಿ ಬರುತ್ತೆ, ಮತ್ತು ಯಾವ ಬರಲ್ಲ. ಹಾಗಾಗಿ ಸಿಂಪಲ್ಲಾಗಿ ಒಂದು ರಂಗೋಲಿ ಹಾಕೊಂಡು ಅದ್ರ ಮ್ಯಾಗ ಒಂದು ಪ್ಲೇಟ್ ಇಟ್ಟೆ, ತಾಮ್ರ ಪ್ಲೇಟ್ ಇಟ್ಟರೆ ಸ್ವಲ್ಪ ಒಂದಷ್ಟು ಅಕ್ಕಿ ಹಾಕೊಂಡು ಹೊಳ್ಳಿ ಅದಕ್ಕೆ ನಾನು ತ್ರಿಕೋಣದ ಆಕಾರದೊಂದು ಪದ್ಮ ಬರೋದು, ಅದಕ್ಕೆ ಒಳಗೆ ಶ್ರೀ ಅಂತಂದು ಹಾಕಿ ರೆಡಿ ಮಾಡಿ ಇಟ್ಟು ಆಮೇಲೆ ಇಲ್ಲೇ ಗೋಧಿ ಹುಗ್ಗಿ ಕುದಿಯಾಕತ್ತಿತ್ತದು. ಅದಕ್ಕೆ ಸ್ವಲ್ಪ ನೀರು ಕಮ್ಮಿ ಆಗಿದ್ದು, ಹಾಗಾಗಿ ಅದಕ್ಕೆ ಇನ್ನೊಂದು ಸ್ವಲ್ಪ ಬಿಸಿನೀರು ಕಾಸಿ ಹಾಕಿದ್ನೆ. ತಣ್ಣೀರು ಹಾಕಿದ್ರೆ ನಡಿತೈತಿ, ತಣ್ಣೀರು ಹಾಕಿದ್ರೆ ಜಲ್ದಿ ಹಳಸುತ್ತೆ ಅಂತ ಹೇಳ್ಕಟ್ಟ ಬಿಸಿನೀರು ಹಾಕಿಟ್ಟ ಮತ್ತೊಳಗೆ ಗೋಡಂಬಿ ದ್ರಾಕ್ಷಿ ಅವನ್ನ ಅದ್ರೊಳಗೆ ತುಪ್ಪ ಕರೆದು ಅದಕ್ಕೆ ಹಾಕಿದ್ನೆ. ಹೊಳ್ಕಟ್ಟ ರಾತ್ರಿನ ನಾನು ಸ್ವಲ್ಪ ಕಡಲೆಬೇಳೆ ಮತ್ತು ಶೇಂಗಾ ನೆನೆ ಇಟ್ಕೊಂಡಿದ್ನೆ, ಅವನು ತೊಳೆದು ಅದ್ರೊಳಗೆ ಹಾಕಿ ಅದನ್ನ ಗೋಧಿ ಹುಗ್ಗಿ ಕುದಿಸಾಕ್ಬಿಟ್ಟಿನಿ. ಈ ಕಡೆ ಅನ್ನ ಮಾಡ್ಕೊಂಡಿದ್ದೆಲ್ಲ ಬೆಳಿಗ್ಗೆ ಸ್ನಾನ ಮಾಡಿ ಪ್ರಸಾದಕ್ಕೆ ಮೊಸರನ್ನ ಮಾಡ್ಬೇಕಂತೇನೆ ಅನ್ನ ಮಾಡ್ಕೊಂಡಿದ್ದೆ. ಹಾಗಾಗಿ ಅದನ್ನು ನನ್ನ ಮಗಳಿಗೆ ಫ್ರೈಡ್ ರೈಸು ಆಗುತ್ತೆ, ಮತ್ತು ಮೊಸರನ್ನ ರೆಡಿ ಮಾಡೋದು ದೇವ್ರ ಪ್ರಸಾದಕ್ಕೆ ಅಂತ ಹೇಳ್ಕೆಟ್ಟ ಅದನ್ನು ಹಾಗಲ್ಲಿ ಫ್ರೈಡ್ ರೈಸ್ ಮಾಡಿ ಸ್ವಲ್ಪ ಅನ್ನ ಉಳಿಸಿದ್ನೆ. ಅದನ್ನ ಮೊಸರನ್ನ ರೆಡಿ ಮಾಡ್ಕೊಂಡೆ. ಅದಕ್ಕೆ ಮನ್ಯಾಗ ಒಂದು ದಳಂಬ್ರೆನ್ ಮಣ್ಣು ಇತ್ತು ಲಕ್ಷ್ಮೀ ಪೂಜೆಗೆ, ಹಾಗಾಗಿ ಅದು ಒಂದು ಉಳಿದಿತ್ತು. ಹಾಗಾಗಿ ಅದ್ರದ್ದು ಒಂದು ಸ್ವಲ್ಪ ದಳಂಬ್ರೆನ್ ಸುಳಿದು ಮೊಸರನ್ನಕ್ಕೆ ಮಿಕ್ಸ್ ಮಾಡ್ಕೊಂಡೆ. ಈಗಿಲ್ಲೇ ಅದು ಕುದ್ದಿತ್ತು ಗೋಧಿ ಹುಗ್ಗಿ, ಅದಕ್ಕೆ ಅದನ್ನು ಒಂದು ಇದಕ್ಕೆ ಬೊಗಣಿಗೆ ತಗೊಂಡೆ, ಸ್ಟೀಲ್ ಬೊಗಣಿಗೆ ತಗೊಂಡು ಕೆಟ್ಟ ಅದಕ್ಕೆ ಬೆಲ್ಲ ಹಾಕಿದ್ನೆ. ಬೆಲ್ಲ ಹಾಕಿ ಒಂದು 4 ಏಲಕ್ಕಿ ಜಜ್ಜಿ ಅದನ್ನ ಹಾಕಿ ಕುದಿಸಾಕಿಟ್ನೆ. ಈ ಕಡೆ ಹಾಲಿನವ್ರು ಬಂದರೆ ಹಾಲು ತೊಗೊಂಬಂದು ಹಾಲನ್ನು ಕಸಕಿಟ್ಟಿದ್ನೆ. ಈಗ ನನ್ನ ಮಗನ ಸ್ಕೂಲಿಗೂ ಕಳಿಸಿ ಬಂದು ಅವತ್ತಟ್ಟೆ ಪೂಜೆ ಮಾಡಿದ್ರೆ ಅಂತ ಹೇಳ್ಕೆಟ್ಟ ಕಳಿಸಿ ಬಂದು ಕೆಟ್ಟ ನಾನೀಗಿಲ್ಲೇ ಆಗಲೇ ರೆಡಿ ಮಾಡಿದ್ನೆಲ್ಲ ಪದ್ಮ ಎಲ್ಲ ಹಾಕ್ಕೊಂಡು ಅಕ್ಕಿ ಎಲ್ಲ ಇಟ್ಟು ರೆಡಿ ಮಾಡಿದ್ನೆಲ್ಲ ಈಗ ಕಳ್ಸಕ್ಕೆ ಕುಂದಿರ್ಸಾಕತ್ತೀನಿ. ಅದಕ್ಕೆ ಕಳ್ಸಕ್ಕೆ ನೀರು ತುಂಬ್ಕೊಂಡು ಆಮೇಲೆ ಅದಕ್ಕೆ ಒಂದು 5 ರೂಪಾಯಿ ಕಾಯಿನ್, ಒಂದು ಅಡಿಕೆ, ಒಂದು ಅರಿಶಿನ ಕೊಂಬು, ಆಮೇಲೆ 1-2 ಬಾದಾಮಿ, 1-2 ಒಣ ದ್ರಾಕ್ಷಿ, ಆಮೇಲೆ 1-2 ಲವಂಗ, 1-2 ಇವು ಏಲಕ್ಕಿ ಎಲ್ಲ ಹಾಕಿ ಅದನ್ನ ಕಳ್ಸಕ್ಕೆ ಒಂದು ಕಾಯಿ ಇಟ್ಟು ಇಲ್ಲಿ ಎಲೆ ಸಿಗಲಿಲ್ಲ, ಮತ್ತು ತರಕ್ಕೂ ಆಗಲಿಲ್ಲ. ಅವತ್ತು ಸಂಜೆ ಮುಂದೆ ನಮ್ಮ ಮನೆಯವ್ರು ಡ್ಯೂಟಿಗೆ ಹೋಗಿದ್ರು, ತರಕ್ಕೂ ಆಗಲಿಲ್ಲ. ಹಾಗಾಗಿ ಇಲ್ಲೇ ಕಾಯಿ ಬಳೆನ ತೊಗೊಂಬಂದು ಇಲ್ಲೇ ಒಳಗಿನ ಅಂಗಡಿಯಾಗ ಹೊರಗೆ ಹೋಗಿ ಎಲ್ಲಿ ತರೋಕ್ಕಾಗಲಿಲ್ಲ. ಹಾಗಾಗಿ ನನ್ನ ಕಾಯಿ ಇಲ್ಲೇ ಮತ್ತು ಮಾವಿನೆಲೆ ಸಿಗ್ತಾವಲ್ಲ ಅದರಲ್ಲಿಂದ ಪೂಜೆ ಮಾಡ್ಕೊಂಡ್ರೆ ಆತಂತೇಳಿ ಮಾವಿನೆಲೆ ಇಟ್ಕೊಂಡು ಎಲ್ಲ
ಗೆಜ್ಜೆ ವಸ್ತ್ರನೂ ಮನ್ಯಾಗ ಮಾಡ್ಕೊಂಡಿದ್ದೆ ಮಾಡಿ ಮತ್ತು ಬಳೆ ಎಲ್ಲ ಹಾಕಿ ದೇವಿಗೆ ಅಲಂಕಾರ ಮಾಡಿದ್ನೆ. ಅರಿಶಿನ ಕೊಂಬದ್ದು ದಾರ ಅಂತಲ್ಲ, ತಾಳಿ ಅಂತಾರಲ್ಲ, ಅದನ್ನೆಲ್ಲ ಮಾಡಿ ದೇವಿಗೆ ಹಾಕಿ ಹೊಳೆ ಫಸ್ಟ್ ನಾನು ಲಕ್ಷ್ಮೀನ ಕುಂದಿಸ್ಕೊಂಡು ಚಿಕ್ಕ ಚಿಕ್ಕ ಶಮೆ ಇಟ್ಟೆಲ್ಲ ದೀಪ ಎಲ್ಲ ಹಚ್ಕೊಂಡು ಕಳಸ ಎಲ್ಲ ರೆಡಿ ಮಾಡ್ಕೊಂಡು ಹೊಳೆ ಫಸ್ಟ್ ಪೂಜೆ ಲಕ್ಷ್ಮೀ ಪೂಜೆ ಮಾಡೋಕ್ಕಿಂತ ಮುಂಚೆ ಗಣೇಶನ ಪೂಜೆ ಮಾಡಬೇಕಲ್ಲ. ಹಾಗಾಗಿ ಗಣೇಶನ ಕುಂದಿಸಿ ಗಣೇಶಗೆ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಹೂವು ಇಟ್ಟು ಒಂದು ಬಾಳೆನ ನೈವೇದ್ಯಕ್ಕೆ ಗಣೇಶಗೆ ಒಂದು ಬಾಳೆನ ನೈವೇದ್ಯಕ್ಕೆ ಇಟ್ಕೆಟ್ಟ ಪೂಜೆ ಮುಗಿಸ್ಕೊಂಡು ಆಮೇಲೆ ಲಕ್ಷ್ಮೀ ಪೂಜೆ ಮಾಡ್ಕೊಂಡೆ. ಇಲ್ಲೇ ಲಕ್ಷ್ಮೀ ಪೂಜೆ ಮಾಡ್ಕೊಂಡು ಉದ್ದಿನ ಕಡ್ಡಿ ಎಲ್ಲ ಬೆಳಗ್ಗೆ ಆರತಿ ಎಲ್ಲ ಬೆಳಗ್ಗೆ ಮತ್ತೊಳೆ ಲಕ್ಷ್ಮಿ ಅಷ್ಟೋತ್ತರ ನಾಮ ಹೇಳ್ಕೊಂಡು ಮಾಡ್ಬೇಕು. ನನಗೆ ಅಷ್ಟೋತ್ತರ ಬರೋಂಗಿಲ್ಲ, ಹಾಗಾಗಿ ಓಂ ಲಕ್ಷ್ಮೀ ದೇವಿ ನಮ ಅಂತ ಹೇಳ್ಕೆಟ್ಟ ಅರ್ಚನೆ ಮಾಡ್ಕೊಂಡೆ. ಮತ್ತು ಬಿಲ್ಪತ್ರೆ ಹೂವಿನಿಂದ ಅರ್ಚನೆ ಮಾಡ್ಕೊಂಡು ಆದಮೇಲೆ ಮತ್ತೆ ಹೊಳ್ಳಿ ಈಗ ನಾನು ಪ್ರಸಾದ ಮಾಡಿದ್ನಲ್ಲ ಅದನ್ನ ನೈವೇದ್ಯ ಮಾಡೋಕ್ಕಿಟ್ಟಿನಿ. ಈಗ ಗೋಧಿ ಹುಗ್ಗಿ ಮತ್ತು ಮೊಸರನ್ನ ನೈವೇದ್ಯಕ್ಕೆ ಇಟ್ಟು ಮತ್ತೊಂದು ಸರಿ ಆರತಿ ಬೆಳಗ್ಗೆ ಉದ್ದಿನ ಕಡ್ಡಿ ಬೆಳಗ್ಗೆ ಹೊಳ್ಳೆ ಮಂಗಳಾರತಿ ಮಾಡಿದ್ನಿ. ನಾನು ಮಂಗಳಾರತಿ ಸ್ವಲ್ಪ ಅವು ನಮ್ಮ ಮನೆಯವರು ತಂದಿಟ್ಟಿದ್ರು ಇವನ್ನ ಕರ್ಪೂರ, ಅವನ್ನ ಹೊರಗೆ ಇಟ್ಬಿಟ್ಟಿದ್ವಿ ನಾವು. ಹಾಗಾಗಿ ಹವಾ ಹಿಡ್ದು ಜಲ್ದಿ ಹತ್ತಲೇ ಇಲ್ಲ ಒಟ್ಟು. ಮತ್ತು ನಿಧಾನಕ್ಕೆ ಹಚ್ಚಿ ಎಲ್ಲ ಕಾಯಿ ಮ್ಯಾಗನ ಕರ್ಪೂರ ಇಟ್ಟು ಬೆಳಗಿದ್ವಿ. ಆರತಿ ಬೆಳಗುದು ಕರ್ಪೂರ ಬೆಳಗುದು ನಾವು ತೊಗೊಂಡಿಲ್ಲ, ಅದ್ರ ಮ್ಯಾಗ ಇಟ್ಟು ಬೆಳಗಿ ಎಲ್ಲ ಕಾಯಿ ಹೊಡೆದು ಈಗ ನೈವೇದ್ಯ ತೋರ್ಸಾಕ್ತೀನಿ. ಈಗ ಲಕ್ಷ್ಮೀ ದೇವಿಗೆ ತೋರಿಸ್ಕ್ಯಾಟ ನಾನು ನಮಸ್ಕಾರ ಮಾಡ್ಕೊಂಡೆ, ಆರತಿ ಎಲ್ಲ ಬೆಳಗಿನ. ಈಗ ಇವತ್ತಿಂದ ಕೊನೆ ಶುಕ್ರವಾರದ ಈ ಥರ ಪೂಜೆ ಎಲ್ಲ ಆಯ್ತು. ನಿಮ್ಗೆ ನಮ್ಮ ಚಾನಲ್ ಇಷ್ಟ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾರಿಗೆಲ್ಲ ಇಷ್ಟ ಆಯಿತು ನಮ್ಮ ಚಾನಲ್ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ ನಿಮ್ಗೆ ಏನು ಅನಿಸ್ತಂತ ಅಂದ್ಕ್ಯಾಟ. ಎಲ್ಲರಿಗೂ ಲಕ್ಷ್ಮೀ ದೇವಿ ಒಳ್ಳೇದು ಮಾಡಲಿ ಪ್ಲೀಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.